ಹಾಯ್ ನಮಸ್ಕಾರ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ಮಸಾಲೆ ವಡೆ ಅಂದರೆ ಕಡಲೆಬೇಳೆ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಕಡಲೆಬೇಳೆ ತೊಗೊಂಡಿನಿ, 1 ಕಪ್ ಈರುಳ್ಳಿ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 5 ರಿಂದ 6 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, 1.5 ಸ್ಪೂನಷ್ಟು ಉಪ್ಪು, 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಡಲೆಬೇಳೆನ ನೀರು ಹಾಕಿ ಒಂದು 2 ರಿಂದ 3 ತಾಸು ನೆನೆಸಿಟ್ಕೊಳ್ಳಿ. ಈಗ ನೆಂದವು ಅವನು ಒಂದು 2 ಸರಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಳತ್ತೀನಿ. ಈಗ ಅದರೊಳಗನೆ 2 ಸ್ಪೂನಷ್ಟು ಕಡಲೆಬೇಳೆನ ತೆಗೆದು ಎತ್ತಿಟ್ಕೊಳ್ಳಿ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸೇರಿಸ್ಕೊಳ್ಳಿ. ಈಗ ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ನೀವು ಆಮೇಲೆ ಬೇಕಂದ್ರೆ ಸೇರಿಸ್ಕೋಬೋದು. ಈಗ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಈಗ ಅದಕ್ಕೆ ಸೈಡಿಗೆ ಎತ್ತಿಟ್ಕೊಂಡಂಥ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ, ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಳತ್ತೀನಿ. ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳತ್ತೀನಿ. ಈಗೆಲ್ಲನೂ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ವಡೆ ಹಿಟ್ಟು ರೆಡಿ ಆಗೈತಿ. ಈಗ ಒಂದು ಉಂಡೆಯಷ್ಟು ತಗೊಂಡು ಹಿಟ್ಟನ್ನು ಈ ರೀತಿ ಕೈ ಒಳಗೆ ತಟ್ಕೊಳ್ಳಿ. ಕೈಯಲ್ಲಾದರೆ ತಟ್ಕೋಬೋದು, ಇಲ್ಲ ಬೇರೆ ಥರ ಬಟ್ಟೆ ಮೇಲೆ ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಂಡು ಹಾಕ್ಬೋದು. ಈಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ, ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಮೀಡಿಯಮ್ ಫ್ಲೇಮ್ ಒಳಗನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಸಾರಿ ಉರಿಯನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡಬೇಡಿ, ಒಂದೇ ರೀತಿ ಇರಲಿ. ಈಗ 2 ನಿಮಿಷ ಬಿಟ್ಟು ಅದನ್ನು ಮಗುಚಿ ಹಾಕಿ ಈಗ 2 ಸೈಡು ಸರಿಯಾಗಿ ಬೇಯಿಸ್ಕೊಳ್ಳಿ. ಈಗ ಆಗಿದೆ, ಈ ರೀತಿ ಕಲರ್ ಬಂದವು. ಈ ರೀತಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆದರೆ ತೀರಾ ಕಪ್ ಮಾಡಬೇಡ್ರಿ, ಟೇಸ್ಟ್ ಆಗಿರೋದಿಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.